ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು. ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ. ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು ಬಡವನಿಗೂ ಮತ್ತು ಯಾವುದೇ ವ್ಯತ್ಯಾಸ ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಇಲ್ಲದ ರೀತಿ ಅವ್ರ ಹೆಜ್ಜೆನ ಹಾಕಿದ್ದಾರೆ. ಆ ಹೆಜ್ಜೆ ಅಳಿಸೋಗಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದೋನ್ ಬರ್ತಾನೆ, ಯಾರು ಹಸ್ತೋನ್ ಬರ್ತಾನೆ, ಯಾರು ಇಲ್ಲೋದನ್ನು ಬರ್ತಾನೆ, ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಇವತ್ತು ನಮ್ಮ ಚುಂಚನಗಿರಿ ಮಠ ಏನು ಸಾಮಾನ್ಯವಾಗಿ ಬೆಳೆದಿಲ್ಲ, ದೇಶ ವಿದೇಶಗಳೆಲ್ಲ ಬೆಳೆದಿದೆ. ನಿಮಗೆ ಅದರ ಶಕ್ತಿ ಇದೆ. ಈ ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡ್ತಿದ್ರಿ. ಯಾಕೆ ನೀವು ಇತ್ತೀಚೆಗೆ ನಿಮ್ಮ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ, ನಾನು ಇತ್ತೀಚೆಗೆ ಭಾಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು. ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಠ ಅನ್ನುವಂಥ ಇದು ಸದ್ಭಾವನೆ ಎಲ್ಲರಲ್ಲಿದೆ. ನಾವು ಜಾತ್ಯತೀತವಾಗಿ ಬೆಳೆದವರು. ಈ ಮಠ ಎಲ್ಲರನ್ನ ಪ್ರೇಮಿಸ್ತಕ್ಕಂಥದ್ದು. ಒಕ್ಕಲಿಗರ ಮಠ ಒಕ್ಕಲಿಗ ಇದ್ದು ನಿಂತರೆ ಈ ದೇಶವನ್ನು ಮುನ್ನಡೆಸ್ತವರು. ಈ ದೇಶದ ಎಲ್ಲ ಜಾತಿ ವರ್ಗದವ್ರನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಎಲ್ಲರಿಗೆ ಸಹಾಯ ಮಾಡಿದಂಥ ಕೀರ್ತಿ ಈ ಒಕ್ಕಲಿಗರಿಗೆ, ಒಕ್ಕಲಿಗರ ಸಂಸ್ಥಾನಕ್ಕಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.